ಈ ಈ ಪರಮಾತ್ಮನ ಈ ಸೃಷ್ಟಿ ಏನಿದೆ, ಇದೊಂದು ನಿಗೂಢ. ಇದು ಅತ್ಯಂತ ರಹಸ್ಯವಾಗಿರುವಂಥದ್ದು. ಇದು ವಿಸ್ಮಯವಾಗಿರುವಂಥದ್ದು. ಇದನ್ನು ಬಿಡಿಸ್ಲಿಕ್ಕಾಗೋದಿಲ್ಲ. ಇದನ್ನು ಬಿಡಿಸಿ ಬದುಕಲಿಕ್ಕಾಗೋದಿಲ್ಲ. ಬದುಕಿ ಅನುಭವಿಸಬೇಕಷ್ಟೇ ಇದನ್ನು. ಈಗ ನೀರಿದೆ, ನೀರು. ಈಗ ನಮಗಿಷ್ಟೆಲ್ಲ ವಿದ್ಯುತ್ ಶಕ್ತಿ ಬಂದೈತಲ್ಲ, ಇದು ಬಂದಿದ್ದೆಲ್ಲಿಂದ? ನೀರಿನಿಂದ ಬಂದೈತಿಲ್ಲ. ಮತ್ತು ಇದನ್ನು ತಂತಿ ಮುಟ್ಟಿದ್ರೆ ಕರೆಂಟ್ ಹೊಡಿತೈತಿ, ಶಾಕ್ ಹೊಡಿತೈತಿ. ಮತ್ತು ಇದು ಬಂದಿದ್ದ ನೀರಿನಾಗಿಂದ ಬಂದೈತಿ. ನೀರು ಮುಟ್ಟಿದ್ರೆ ನಮಗೆ ಯಾರಿಗಾರ ಶಾಕ್ ಹೊಡೆದೈತೇನೋ? ನೀರಿನೊಳಗೆ ಬೆಂಕಿಯ ನೆಟ್ಟು ಸುಡದಂತೆ ಇರಿಸಿರುವ ಶಕ್ತಿ ಯಾವುದಂತ? ನೀರಿನೊಳಗೆ ಬೆಂಕಿಯ ನೆಟ್ಟು ನೀರನ್ನು ಕಾಯದಂತೆ, ಬೆಂಕಿಯನ್ನು ನಂದದಂತೆ ಇಡಿಸಿರುವ ಶಕ್ತಿ ಯಾವುದಿರಬಾರದು? ಈಗ ನಿಮ್ಮ ಮೈ ಇದೆ, ಮೈ. ನೀವೊಂದು ಬ್ಲೇಡ್ ತಗೊಂಡು ಕೊಯ್ರಿ. ಅಲ್ಲಿ ಮಗ್ಗಲು ಕುಂತವ್ರಿಗೆ ಅಲ್ಲಿ ನಾ ಹೇಳೋದು, ಸುಮ್ಮನೆ ಪ್ರಯೋಗ ನಾ ಹೇಳೋದು. ಮೈಗೆ ಒಂದು ಬ್ಲೇಡ್ ತಗೊಂಡು ಕೊಯ್ದ್ರೆ ಏನು ಬರ್ತದೆ ಹೇಳಿ? ಅಲ್ಲಿರುವುದು ಕೀವು, ರಕ್ತ, ಮಾಂಸ. ಈ ಕೀವು, ರಕ್ತ, ಮಾಂಸಗಳ ಮಧ್ಯದೊಳಗೆ ತಾಯಿಯ ಎದೆಯಲ್ಲಿ ಅಮೃತದ ಹಾಲು ಬಂದಿದ್ದು ಎಲ್ಲಿಂದ? ಇದನ್ನಿಟ್ಟವನು ಯಾರು? ಈ ಸೃಷ್ಟಿ ಇಷ್ಟು ವೈಚಿತ್ರ್ಯಪೂರ್ಣವಾಗಿದೆ. ಯಾವುದರಲ್ಲಿ ಭಗವಂತ ಏನಿಟ್ಟು ಕಳಿಸಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿ ಅರ್ಶಿಣ ಕಲರ್ ಹಂಗೆ ಅವ್ರು ಕುಂತಾರಲ್ಲ, ಅವ್ರ ಹೆಸರು ಅಶ್ವಿನ್ ಕಾರ್ತಿಕ್ ಅಂಥೇಳಿ. ಅವರು ಹುಟ್ಟಿದ 9 ತಿಂಗಳಿಗೆ ಸೆರೆಬ್ರಲ್ ಪಾಲ್ಸಿ ಅಂತ ಬಂತು. ಅಂದ್ರೆ ಒಂದು ಕಡೆ ಪಾರ್ಶ್ವವಾಯು ಅಂತಿರಲ್ಲ ನೀವು, ಲಕ್ವ ಅಂತಿರಲ್ಲ, ಹಂಗೆ ಬ್ರೇನಿಗಾಗ್ತದೆ. ಅವ್ರ ತಾಯಿಗೆ ಅನ್ನಿಸ್ತು, ಪ್ರಭಾ ಅವರಿಗೆ, ಯಾಕೋ ನನ್ನ ಮಗನ ನಡವಳಿಕೆ ಸಹಜತೆ ಇಲ್ಲ, ಸಹಜ ಮಗುವಿನಂತೆ ನನ್ನ ಮಗ ಇಲ್ಲ ಅಂತ. 14 ತಿಂಗಳಿಗೆ 19 ತಿಂಗಳಿಗೆ ಒಬ್ಬ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಮಗನಿಗೆ ತೋರಿಸ್ಬೇಕಂತ. ಮಗನಿಗೆ ನಿಲ್ಲಿಕ್ಕೆ ಬರ್ತಿರ್ಲಿಲ್ಲ, ಕೂಡ್ಲಿಕ್ಕೆ ಬರ್ತಿರ್ಲಿಲ್ಲ, ಸಹಜ ಮಗುವಿನಂತೆ ಇರಲಿಲ್ಲ. ಡಾಕ್ಟ್ರ್ ಏನು ಹೇಳಿದ್ರು ಅಂದ್ರೆ, ಮಗುವಿನ ಪರೀಕ್ಷೆ ಮಾಡಿ, ನೋಡವ ನಿನಗೆ ಇನ್ನೊಬ್ಬ ಮಗ ಅದಾನ, ಒಬ್ಬನ ಮಗ ಅಂತ ತಿಳ್ಕೊಂಬಿಡು. ಇದು ಸುಮ್ಮನೆ ನಿನ್ನ ಮನ್ಯಾಗ ಇದೊಂದು ವೇಸ್ಟ್ ಕಾಯಿಪಲ್ಯ, ಇದು ಸುಮ್ಮನೆ ಫ್ರಿಜ್ನಾಗ ಇಟ್ಟಂಗೆ ಗ್ಲಾಸ್ನಾಗ ಇಟ್ಟುಬಿಡು ಈ ಮಗನಿಗೆ ಅಂತ ಹೇಳಿದ್ರು ಡಾಕ್ಟ್ರು. ತಾಯಿಗೆ ಬಹಳ ನಿರಾಶೆ ಆಯ್ತು. ಆದರೂ ಭರವಸೆ ಕಳ್ಕೊಳ್ಳಿಲ್ಲ ತಾಯಿ. ಅವನು ಮತ್ತೆ ತೋರಿಸೋದು ಬಿಡಲಿಲ್ಲ. ಒಂದು ದಿವಸ ನಿಮಾನ್ಸಿಗೆ ಕರ್ಕೊಂಡು ಹೋದ್ಲು ಮಗುವಿಗೆ. ನಿಮಾನ್ಸಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳಿದ್ದೇನೆಂದರೆ, ನಿನ್ನ ಮಗನಿಗೆ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ, ಆದರೆ ಅವನ ಮೆದುಳು ಅವನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚು ವಿಚಾರ ಮಾಡ್ತದೆ ಅಂತ ವೈದ್ಯರು ಹೇಳಿದ ಮೇಲೆ ಭರವಸೆ ಬಂತಕ್ಕೆ. ಮಗನಿಗೆ ಸ್ಪೆಷಲ್ ಸ್ಕೂಲ್ ಎಲ್ಲಿದ್ದಾವೆ ಅಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಿದ್ಲು. ಅವರಿಗೆ ಸೆರೆಬ್ರಲ್ ಪಾಲ್ಸಿ ಇತ್ತು.